ಹಾಯ್ ಸ್ನೇಹಿತರೆ, ಈಗ ನಾನೊಂದು ಹೆಲ್ದಿಕರವಾದ ಗೊಜ್ಜು ತೋರಿಸ್ತಾ ಇದ್ದೀನಿ. ಯಾವುದು ಅಂದರೆ ಹಿರಳೆಕಾಯಿ ಗೊಜ್ಜು. ಅದು ಎರಡು ಹಿರಳೆಕಾಯಿ ತೊಗೊಂಡಿದ್ದೀನಿ, ರಸ ಹಿಂಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕೋತೀನಿ. ಅಂದರೆ ಖಾರದ ಪುಡಿ ಅಂದರೆ ಮನೆಯಲ್ಲೇ ಮಾಡಿರೋ ಸಾರಿನ ಖಾರದ ಪುಡಿ 3 ಚಮಚ ಹಾಕೋತಿದ್ದೀನಿ. ಮತ್ತು ಸ್ವಲ್ಪ ಬೆಲ್ಲ ಸ್ವಲ್ಪ ಜಾಸ್ತಿ ಇಡಿಸುತ್ತೆ. ಸ್ವಲ್ಪ ಬೆಲ್ಲ ಹಾಕಿ ಇದನ್ನು ಸ್ಟವ್ ಮೇಲೆ ಕುದಿಯೋಕ್ಕೆ ಇಡಬೇಕು. ಈಗ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ, ಕುದಿಬೇಕಿದು ಚೆನ್ನಾಗಿ ಸ್ವಲ್ಪ. ಈಗ ಇದಕ್ಕೆ ರುಬ್ಕೋಬೇಕು. ಕಾಯಿ, ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ, ಕಡಲೆಪಪ್ಪು 2 ಸ್ಪೂನಷ್ಟು, ಜೀರಿಗೆ 1 ಸ್ಪೂನಷ್ಟು, 1 ಸ್ಪೂನು ಬಿಳಿ ಎಳ್ಳು ಹುರಿದಿರೋದು. ಹಸಿ ಜೀರಿಗೆ ಸಾಕು, ಎಳ್ಳು ಹುರಿದಿರೋ ಎಳ್ಳು. ಇಷ್ಟು ರುಬ್ಕೋಬೇಕೀಗ. ನೋಡಿ, ಈಗ ಅದು ರುಬ್ಕೊಂಡಿದ್ದೀನಿ. ಕಾಯಿ ಕಡಲೆ ಎಲ್ಲ ಈ ಥರ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು, ತುಂಬ ನೈಸ್ ಬೇಡ. ಈಗ ಇದಕ್ಕೆ ಹಾಕಿದ್ನಲ್ಲ, ಅದು ಕುದೀತಾ ಇದೆ ಚೆನ್ನಾಗೆ. ಇದಕ್ಕೆ ಹಾಕೋಣ. ಸ್ಮೆಲ್ಲು ಚೆನ್ನಾಗಿ ಬರ್ತಾ ಇದೆ. ಇದಕ್ಕೆ ರುಬ್ಕೊಂಡಿರೋದನ್ನ ಹಾಕಬೇಕು. ನಿಮಗೆ ಎಷ್ಟು ಗಟ್ಟಿ ಬೇಕು ಅಷ್ಟು ನೀರು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ನೀರಾಗಿದ್ದರೆ ಬೇಡ, ಸಾಕು. ಇಷ್ಟು ಗಟ್ಟಿ ಇದ್ದರೆ ಸಾಕು. ಕುದ್ಮೇಲೆ ಸ್ವಲ್ಪ ಇನ್ನೂ ಗಟ್ಟಿ ಬರುತ್ತೆ. ಸ್ವಲ್ಪ ಬೇಕಾದರೆ ನೀರು ಹಾಕ್ಕೋಬೋದು ಇನ್ನೊಂದು ಸ್ವಲ್ಪ. ಆಮೇಲೆ ಉಪ್ಪು ಹಾಕ್ಕೊಂತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ತುಪ್ಪ ಹಾಕ್ಕೋಬೇಕು, ಇಂಗು, ಈಗ ಸಾಸಿವೆ ಹಾಕೋತಾ ಇದ್ದೀನಿ, ಜೀರಿಗೆ, ಮೆಣಸಿನಕಾಯಿ, ಕರಿಬೇವು. ಚೆನ್ನಾಗಿ ಕುದೀತಾ ಇದೆ. ಒಗ್ಗರಣೆ ಹಾಕೋತೀನಿ ಈಗ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ. ನೋಡಿ, ಹಿರಳೆಕಾಯಿ ಗೊಜ್ಜು ರೆಡಿ ಆಗಿದೆ. ಇದು ನೀವು ಇದಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ.